ಏಲಿಯನ್ಸ್ ಬಗ್ಗೆ ಹೊರಗಿನ ಪ್ರಪಂಚ ಆಯಿತು, ಹೊಸತನ ಆಯಿತು, ಅದು ಹೆಂಗಿರುತ್ತೆ ಹೆಂಗಿಲ್ಲ ಹೊಸದನ್ನು ಹುಡುಕಾಡೋಕ್ಕೆ ನಾನು ಆ್ಯಕ್ಚುಲಿ ಕ್ರೇಜಿನೇ ಜಾಸ್ತಿ ನನಗೆ. ನನ್ನ ಮನಸ್ಸಲ್ಲಿ ಏನಿದ್ದು ಸೊ ಜನಗಳಿಗೆ ಮೂಡ್ಸೋಣ, ಸೊ ನನ್ನ ವಿಚಾರಗಳು ಈ ಥರ ಇದೆ, ನೀವು ಹೆಂಗೆ ಹೇಳ್ತೀರಾ ಸೊ ವ್ಯಕ್ತಪಡಿಸೋಣ ಅನ್ನೋ ಒಂದು ನೋಡಬೇಕು, ಒಂದು ಎಕ್ಸ್ಪೆರಿಮೆಂಟ್ ಮಾಡೋಣ ಅಂತೇಳಿ ಒಂದು ಚಿಕ್ಕ ಪ್ರಯತ್ನ ಪಟ್ಟೆ ಅಷ್ಟೇ. ನಾನು ಸಂಜಯ್ ಕುಮಾರ್ ಎಸ್ ಪಾಲೇಕರ್ ಅಂತ ಹೇಳಿ. ಸೊ ನಾನು ಗುಲ್ಬರ್ಗ ಡಿಸ್ಟ್ರಿಕ್ಟ್ MMK ಕಾಲೇಜಿಂದ ಬಂದಿದ್ದೆ. ಸೊ ಪ್ರತಿ ವರ್ಷ ಬರ್ತೀನಿ. ಇವಾಗ ಸಾಕಷ್ಟು ವರ್ಷ ಆಯ್ತು ನಾನು ಬರ್ತಾ ಇದ್ದೆ ಈಗ ಇಲ್ಲಿ. ವರ್ಕ್ ಮಾಡುವಾಗ ಈ ಸ್ಪೂನಿಂದ ಮಾಡಿದ್ದು ಆ್ಯಕ್ಚುಲಿ ಇದು ಏನಿದೆಯಲ್ಲ ಟೀ ಸ್ಪೂನಿಂದ ಮಾಡಿರೋದು ಇದು. ಮಾಡುವಾಗ ಸ್ಪೂನ್ನ ತಂದುಬಿಟ್ಟು ಹೊಸ ಸ್ಪೂನ್ನ ತಂದುಬಿಟ್ಟು ಕಟ್ ಮಾಡಬೇಕಾದ್ರೆ ಏನು ಕಟ್ ಮಾಡ್ತಾ ಇದ್ದೆ, ಸ್ಪೂನ್ ಹಾಳು ಮಾಡ್ತೀಯ ನೀನು ಅನ್ನೋದು ಮಾತು ಬಂತು. ನಾನಂದೆ ಇಲ್ಲಮ್ಮ ವರ್ಕ್ ಮಾಡಬೇಕು ಅಂದ್ಕೊಂಡು ಸೊ ವರ್ಕ್ ಮಾಡಿದೆ. ವರ್ಕ್ ಎಲ್ಲ ಕಂಪ್ಲೀಟ್ ಆದಮೇಲೆ ಓಕೆ ಚೆನ್ನಾಗಿದೆ, ತುಂಬಾ ಚೆನ್ನಾಗಿತ್ತು. ಯಾಕೆಂದರೆ ಮನೆಯಲ್ಲಿ ನಾನು ವರ್ಕ್ ಮಾಡ್ತೀನಿ, ಅವ್ರಿಗೆ ಇಂಟ್ರೆಸ್ಟ್ ಓಕೆ ಮಾಡ್ತಾನೆ ನೀವು ಅಂತ, ಬಟ್ ಏನು ಮಾಡ್ತಾನೆ ಗೊತ್ತಿಲ್ಲ. ಮಾಡಿದ್ಮೇಲೆ ರಿಸಲ್ಟ್ ಗೊತ್ತಾಗುತ್ತೆ, ಓಕೆ ಚೆನ್ನಾಗಾಯ್ತು ಅಂತ. ಬೈಕ್ ಪಾರ್ಟ್ಸ್ ಆಗಲಿ, ಸೊ ಸ್ಕ್ರಾಪ್ ಮಟೀರಿಯಲ್ಸ್ ಆಗಲಿ, ಪಾರ್ಟ್ಸ್ ಆಗಲಿ, ಕೆಲವೊಂದು ಅದರದ್ದೇ ಅಂತ ಒಂದು ಗುಣಗಳಿದೆ. ಆ ಗುಣಗಳಲ್ಲಿ ಆ್ಯಕ್ಚುಲಿ ಫಸ್ಟ್ ನಾನು ಅರ್ಥ ಮಾಡ್ತೀನಿ. ನಾನು ಈ ವರ್ಕ್ ಮಾಡೋಕ್ಕೋಸ್ಕರ ಬೇರೆ ಕೆಲಸ ಮಾಡ್ತೀನಿ ಆಯಿತಾ. ಬಂದಿರೋ ದುಡ್ಡಲ್ಲಿ ಸೇವ್ ಮಾಡಿಕೊಂಡು ಅದೇನು ಬೇಕಾಗಿತ್ತು ಮಟೀರಿಯಲ್ಸು ಎಲ್ಲ ಪರ್ಚೇಸಿಂಗ್ ಮಾಡ್ತೀನಿ. 200 kg 300 kg 400 kg ಸೊ ನಾನು ಟ್ರಕ್ಕಲ್ಲಿ ಹಾಕೊಂಬಂದ್ಬಿಟ್ಟು ಮನೇಲಿ ಇಟ್ಕೊಂಡು ಅದೆಲ್ಲ ಒಂದು ವಾಶ್ ಮಾಡಿ ಸೊ ಅದೆಲ್ಲ ಇಟ್ಕೊಂಡ್ಬಿಟ್ಟು ಮಟೀರಿಯಲ್ಸ್ ಇದ್ದರೆ ನನಗೆ ವರ್ಕ್ ಮಾಡೋಕ್ಕೆ ಅಂತ ತೊಂದರೆ ಅನ್ಸಂಗಿಲ್ಲ. ವರ್ಕ್ ಇದ್ದಂಗೆ ಫೀಲ್ ಆಗುತ್ತೆ ನನಗೆ. ನಾನು ಸ್ಕೆಚ್ ಹಾಕಲ್ಲ, ಮಟೀರಿಯಲ್ ತೊಗೊಂಡ್ಬಿಟ್ಟು ಸೊ ಅದ್ರ ಕ್ಯಾರೆಕ್ಟರ್ ಹೆಂಗಿದೆ, ಅದು ಏನು ಹೇಳುತ್ತೆ, ಯಾವ ಪ್ಲೇಸಲ್ಲಿ ಬಂದಾಗ ಯಾವ ಥರ ಕಾಣುತ್ತೆ ಅನ್ನೋ ಒಂದು ನಾನು ಥಿಂಕ್ ಇಟ್ಕೊಂಡು ಮೈಂಡಲ್ಲಿ ಫಸ್ಟ್ ಸ್ಕೆಚ್ ಕಂಪ್ಲೀಟ್ಲಿ ಮಾಡ್ಕೊತೀನಿ. ಏನು ಎಕ್ಸ್ಪೆಕ್ಟೇಷನ್ ಇಟ್ಟಿರ್ತೀನೋ ಕಾಣುತ್ತೆ. ಆಮೇಲೆ ನನಗೆ ಇನ್ನೊಂದೇನೆಂದರೆ ಇದರಿಂದ ಕೂಡ ನನಗೆ ಲಾಭ ಕೂಡ ಇದೆ, ಇಲ್ಲ ಅಂತಿಲ್ಲ. ನಾನು ಇದರಿಂದ ನಾನು ಸಿಗ್ತಿಲ್ಲ ಅಂತ ಕೂಡ ಹೇಳ್ತಿಲ್ಲ. ಸೇಲ್ ಆಗ್ತಾ ಇದೆ, ಚೆನ್ನಾಗಿ ಒಳ್ಳೆ ಟ್ರೆಂಡ್ ಇದೆ, ಆ್ಯಕ್ಚುಲಿ ಚೆನ್ನಾಗಿದೆ ರೆಸ್ಪಾನ್ಸು. ಸೊ ಕೆಲವೊಂದು ಆರ್ಡರ್ ಕೊಡ್ತೀನಿ ಅಂತ ಹೇಳಿದ್ದಾರೆ, ಕೆಲವೊಂದು ಆರ್ಡರ್ ಸಿಕ್ಕಿದೆ, ಮಾಡಬೇಕು, ಮಾಡ್ತಾ ಇದ್ದೀನಿ. ಸೊ ಲೈಫ್ನ ಆ್ಯಕ್ಚುಲಿ ಚೆನ್ನಾಗಿದೆ. ಸೊ ಬ್ಯಾಲೆನ್ಸಿಂಗ್ ಕರೆಕ್ಟಾಗಿ ಹೋದ್ರೇ ಒಂದು ವೇ ಸಿಗುತ್ತೆ, ಇಲ್ಲಿದ್ರೆ ಸಿಗಲ್ಲ. ಎಲ್ಲ ಆರ್ಟಿಸ್ಟ್ಗಳಿಂದ ನಾನು ಒಂದು ಕೇಳ್ಕೊಳ್ಳೋದೇನೆಂದರೆ ಪೇಷನ್ಸ್, ತಾಳ್ಮೆ ಅನ್ನೋದು ಅವಶ್ಯಕತೆ ಇರುತ್ತದೆ ಈ ಇದರಲ್ಲಿ. ಇವಾಗ ಪೇಂಟಿಂಗ್ ಮಾಡ್ತೀವಿ, ಸ್ಕಲ್ಪ್ಟಿಂಗ್ ಮಾಡ್ತೀವಿ, ಸೊ ವಾಟ್ ಎವರ್ ಏನೋ ಮಾಡ್ತೀವಿ. ನಮ್ಮದು ಕಲಾ ಅನ್ನೋದೇನಿದೆಯೋ ಜನಗಳು ಆ್ಯಕ್ಚುಲಿ ತೋರ್ಸೋಣ, ಅವ್ರಿಗೆ ಏನಂತ ನಾನು ಒಪಿನಿಯನ್ ಕೇಳೋಣ ಅವರಿಂದ ಅನ್ನೋ ಒಂದು ಕಿರು ಪ್ರಯತ್ನ ಇರಬೇಕು ಹೊರತಾಗಿ ಅದರಿಂದ ನಾವು ಎಕ್ಸ್ಪೆಕ್ಟೇಷನ್ ಇಟ್ಟು ಇಷ್ಟಕ್ಕೆ ಹೋಗಲಿ ಅನ್ನೋದು ಅದು ಬೇರೆ ಮಾತು. ಸರಿ ಫಂಡ್ ಬರಲಿ, ಅದು ನಾರ್ಮಲಿ. ಫಂಡ್ ಬರಲೇಬೇಕು ಅನ್ನೋದು ಸ್ವಾರ್ಥತನ ಜಾಸ್ತಿ. ಸೊ ಅದು ಹಾಗಾಗಿ ಯಾವುದೋ ಎಕ್ಸ್ಪೆಕ್ಟೇಷನ್ ಇಲ್ಲದೇ ಮಾಡಿದ್ಮೇಲೆ ಜನಗಳಿಗೆ ತೋರಿಸಿ ಸೊ ಅವ್ರವ್ರ ಅನುಕೂಲ ಹೆಂಗಿರುತ್ತೋ ಆ ಥರ ಹೋಗಲಿ ಅಷ್ಟೇ ಅಂತ ನಾನು ಹೇಳೋದು.